ಹಾಡು ಹೇಳ್ಬೇಕಾದ್ರೂ ನಾನು ಯಾವ ಥರ ನಮ್ಮ ಸಂಪತ್ ದಾದಾ ಅಂತ ಹೇಳ್ತೀನೋ, ಇವರು ರಾಜ್ಕುಮಾರ್ ಸರ್ ಹೇಳಿದ್ರು ಕೂಡ ಜೈ ವಿಷ್ಣು ದಾದಾ ಅಂತಾರೆ. ದಟ್ ಈಸ್ ದ ಪವರ್ ಆಫ್ ಸಿಂಗಿಂಗ್, ದಟ್ ಈಸ್ ದ ಪವರ್ ಆಫ್ ಲಯನ್ ಡಾಕ್ಟರ್ ವಿಷ್ಣು ಸರ್. ಟೋಲ್ಗೇಟಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಯಿತು, ತುಂಬ ಕಣ್ಣೀರು ಹಾಕಿದ್ವಿ ಅವಾಗೆಲ್ಲ. ಸುಮಾರು ಹೋರಾಟಗಳನ್ನ ಮಾಡಿ ಅವ್ರಿಗೆ ಸಿಗದೇ ಇರೋವಂಥದ್ದು ಏನಾದರೂ ಸಿಗಬೇಕು ಅನ್ನೋ ನಾವು ಬರೀ 10 ಕರೆದು ಇದ್ದೀವಿ. ಆದರೆ ಇವರು ಕಾರ್ಯಾಚರಣೆಯಲ್ಲಿ ಕಾರ್ಯರೂಪಕ್ಕೆ ತಗೊಂಬಂದಿರುವಂತಹ ಸಾಮ್ರಾಟರು. ಕೃಷ್ಣ ಅವರಿಲ್ಲ, ಇನ್ಮೇಲೆ ಸಾಮ್ರಾಟರೇ ಅವರು. ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಸರ್, ನನಗೆ ಬಹಳ ಹೆಮ್ಮೆ ಆಗಿದೆ. ನಿಜವಾಗ್ಲೂ ನೀವು ಅವರೊಟ್ಟಿಗೆ ತುಂಬ ಒಡನಾಡಿ ಆಗಿದ್ರಿ, ಬಹಳ ಹೆಮ್ಮೆ ಸರ್. ಏನೋ ಒಂದು ಚಿಕ್ಕ ಕಾಣಿಕೆ ಅನ್ಯತಾ ಭಾವಿಸಬೇಡಿ. ಅದಕ್ಕೂ ಮೀರಿ ಇವರಲ್ಲಿ ಒಂದು ಒಳ್ಳೆ ನಡತೆ ಇದೆ. ಏನು ಗೊತ್ತಾ, ಯಾರೇ ಹಾಡ್ತಾ ಇದ್ರು ಪ್ರತಿಯೊಬ್ಬರನ್ನು ಇವರು ಅಭಿನಂದನೆ ಸಲ್ಲಿಸ್ತಾರೆ. ಆಮೇಲೆ ಅವ್ರು ಎದ್ದು ಹೋಗಲ್ಲ ಎಲ್ಲೂ. ಆ ಹಾಡನ್ನು ಕೇಳಿ ಅದು ಖುಷಿ ಆಯಿತು ಅಂತಂದರೆ ವಿಸಿಲ್ ಹೊಡಿತಾರೆ. ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ, ಆದರೂ ಖುಷಿ ಆಗುತ್ತೆ. ನಿಮ್ಮಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ ನಮ್ಮ ಒಂದು ಗಾನವಿ ಸಿಂಗಿಂಗ್ ಸ್ಟುಡಿಯೋಗೆ ಬೇಕು. ಪ್ಲೀಸ್ ಮಾಡ್ತಾರೆ ಯೋಧ ಸೇವಾರತ್ನ ಅವಾರ್ಡ್ ಕೊಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ಹಾಡು ಹೀಗೆ ಮುಂದುವರಿಲಿ, ನಿಮ್ಮ ದೇವರು ಒಳ್ಳೇದು ಮಾಡಲಿ ಸರ್. ನಾವು ಕೊಡುವಂತಹ ಟ್ರಿಬ್ಯೂಟ್ ಅವರು. ಸಂತೋಷಮ್ಮ, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಸಿಂಗರ್ ಕೂಡ. ನನ್ನ ಜೊತೆಲಿ ಹಾಡಿದ್ದು ಮೊದಲನೇ ಹಾಡು ಬಂದು ನಗುವ ನಯನ ಅಂತ. ಬಹಳ ಖುಷಿ ಆಯಿತು. ಒಳ್ಳೆ ಕಂಠ ಇದೆ ಅವರಿಗೆ, ಒಳ್ಳೆ ಮನಸ್ಸು ಕೂಡ ಇದೆ. ಇನ್ನೊಂದು ಸಮಯ ಪಾಲನೆ ಒಂದು ಮಾಡ್ಕೊಂಡ್ಬಿಟ್ರೆ ಭಾಳ ಎತ್ತಿಗೆ ಬರ್ತೀನಿ ಅಂತ ಹೇಳ್ತಾ, ಏನು ಅನ್ಯತಾ ಭಾವಿಸಬೇಡಿ. ನಿಮ್ಮ ತಂದೆ ಸಮಾನರು ನಾವು. ನಿಮಗೆ ದೇವ ಮುಂದುವರಿಸ್ತಾ ಇದ್ದೀವಿ. ನೀವು ಆಗ್ತೀರಿ, ನಿಮ್ಮಲ್ಲಿ ಆ ಶಕ್ತಿನೂ ಇದೆ, ಯುಕ್ತಿನೂ ಇದೆ. ಖಂಡಿತ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಗಾಯನ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡೋದಕ್ಕೆ ನಮಗೆ ಬಹಳ ಖುಷಿ ಆಗ್ತಾಯಿದೆ ಮೇಡಮ್. ಥ್ಯಾಂಕ್ ಯು. ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ 23 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ, ಯಾವುದೇ ರೀತಿಯಾದಂತಹ ಸದಸ್ಯತ್ವ ಹಾಗೂ ಡೊನೇಷನ್ನ ತಗೊಳ್ದಿರ ಸೇವೆ ಮಾಡೋರಿಗೆ ಸನ್ಮಾನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ದು. ಇದರಲ್ಲಿ ನಾನು ಸಂಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಗಾನವಿ ಸಿಂಗಿಂಗ್ ಸ್ಟುಡಿಯೋಗೆ ಬರಬೇಕಾದ್ರೆ ನಮ್ಮ ಪ್ರೀತಿ ಅಕ್ಕ ಶ್ರೀಮತಿ ಪುಷ್ಪಾವತಿ KP, ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಅವರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇವೆ ಮಾಡೋದಕ್ಕೆ ಹಣ ಬೇಡ, ಸಮಯ ಮಾತ್ರ ಬೇಕು ಅಂತ. ಆ ಸಮಯ ಕೊಟ್ಟು ನಮ್ಮ ಜೊತೆಯಲ್ಲೇ ಅವರ ಸಾರಥ್ಯದಲ್ಲಿ ಇವತ್ತಿನಿಂದ 1 ವರ್ಷ ಪೂರೈಸಿದ ಗಾನವಿ ಸಿಂಗಿಂಗ್ ಸ್ಟುಡಿಯೋದ ಮಾಲೀಕರಾದ ರವಿ ಮಧ್ಯ ರೂಪಾರವರು ಹಾಗೂ ಅವರ ತಾಯಿರವರು, ಅವರ ಒಂದು ಸ್ಟುಡಿಯೋಗೆ ಈ ಒಂದು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಗಾಯನ ಯೋಧ ರತ್ನ ರಾಜ್ಯ ಪ್ರಶಸ್ತಿ. ಇವಾಗ ಒಂದು ವಿಷಯ ಅಂತೂ ಹೇಳಲೇಬೇಕು. ಯಾಕೆ ನಮ್ಮದೇ ಯಾವುದೋ ಒಂದು ಅಸೋಸಿಯೇಷನ್ ಇಟ್ಕೊಂಡು NGO ಇಟ್ಕೊಂಡು ಮಾಡ್ಬೋದಾಗಿತ್ತಲ್ವ ಅಂತ ಕೇಳಬಹುದು. ಕನ್ನಡವನ್ನು, ಕನ್ನಡಿಗರನ್ನು ಇಡೀ ಪ್ರಪಂಚಾದ್ಯಂತ ಪರಿಚಯಿಸಬೇಕು, ಪಸರಿಸಬೇಕು ಅಂತ ಇವತ್ತಿನವರೆಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕನ್ನಡ ಬಾವುಟದ ನಿರ್ಮಾತೃ ರಾಮಮೂರ್ತಿರವರು. ಇದು ಯಾಕೆ ಬಂತು ಅಂದರೆ 1967ರಲ್ಲಿ ಅನ್ಯ ಭಾಷಿಕರ ಹಾವಳಿ ಹಾಗೂ ಚಲನಚಿತ್ರಗಳಿಗೆ ತೊಂದರೆ ಮಾಡ್ತಾ ಇರೋದ್ರಿಂದ ಆನಾ ಕೃಷ್ಣರಾಯರು, ತಾರಾ ಸುಬ್ಬರಾಯರು ಹಾಗೂ ರಾಮಮೂರ್ತಿಯವರು ಕನ್ನಡ ಬಾವುಟದ ಸಂಕೇತ, ಅರಿಶಿನ ಕುಂಕುಮದ ಒಂದು ಸಂಕೇತವಾಗಿ ಆ ಒಂದು ಬಾವುಟವನ್ನು ನಿರ್ಮಾಣ ಮಾಡಿದ್ರು. ಇವತ್ತು ನಾವೇನೇ ಕನ್ನಡ ಬಾವುಟವನ್ನು ಹಾಕ್ಕೊಂಡು ಹಾರಾಟ, ಹೋರಾಟ, ಕಿರ್ಚಾಟ ಮಾಡ್ತಾ ಇದ್ದೀವೋ ಅದು ಅವರಿಗೆ ಸಲ್ಲಬೇಕು. ಆದರೆ ಅವರಿಗೆ ಸಲ್ತಾ ಇಲ್ಲ.
ಆ ಕಮಲಮ್ಮ ಅನ್ನೋದು ಅವರ ಶ್ರೀಮತಿಯವರಾಗಿರ್ತಾರೆ. ಲಾಸ್ಟ್ ಒಂದು ತಿಂಗಳಲ್ಲಿ ಅವರು ದೈವಾಧೀನರಾಗ್ತಾರೆ. ಅವ್ರನ್ನೂ ಯಾರೂ ನೋಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೆಸರಿಗಿನ್ನ ಯಾರು ಬೂಟಾಟಿಕೆಯಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರನೇ ಬರ್ತಾಯಿತ್ತು. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಾವು ಗುರುತಿಸುವಂಥವ್ರಾಗಬೇಕು, ಆವಾಗಲೇ ಅದಕ್ಕೆ ಸಾರ್ಥಕತೆ ಇರುತ್ತೆ. ಇವತ್ತಿನ ದಿವಸ ಭಾಳ ಹೆಮ್ಮೆ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಚಿಕ್ಕದಾಗಿದ್ರೂ ಒಂದು ಚೊಕ್ಕದಾಗಿ ಒಳ್ಳೆ ರೀತಿಯ ಒಂದು ಸೌಂಡ್ ಸಿಸ್ಟಮ್ನ ಇಡ್ತಾ ಎಲ್ಲರನ್ನೂ ಪರಿಚಯಿಸಿದ್ರು. ಅದಕ್ಕಿಂತ ಮೀರಿ ನನ್ನ ದಾದಾನ ತುಂಬ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಜೊತೆಲಿ ನನ್ನ ದಾದಾ ಮನೆಗೆ ಹೋಗೋ ಥರ ಮಾಡಿದಂಥ ಪುಣ್ಯಾತ್ಮರು ಇಲ್ಲಿದ್ದಾರೆ. ಅವರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಗಾನವಿ ಸಿಂಗಿಂಗ್ ಸ್ಟುಡಿಯೋ ಮಾಲೀಕರಾದ ರವಿ, ರೂಪ ಹಾಗೂ ಮಾತೃಶ್ರೀ ಅವರಿಗೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ಗಾಯನ ಯೋಧ ರತ್ನ ರಾಜ್ಯ ಪ್ರಶಸ್ತಿ ನಮ್ಮದು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ನೀವು ನೋಡ್ಬೋದು. ಮಾಡಿ ಒಳಗಡೆ ಪರಕಾಯ ಪ್ರವೇಶ ಮಾಡಿದಂತಹ ಕುಮಾರ್ ಸರ್. ಹಾಗೆ ನನ್ನ ಜೊತೆಯಲ್ಲಿ ಕಾಂಪಿಟೇಷನಲ್ಲಿ 2ನೇ ಪ್ರಶಸ್ತಿಯನ್ನು ಇವರು ಪಡೆದರು. ಮೊದಲನೇ ಒಂದು ಪಂದ್ಯದಲ್ಲಿ ಸರ್, ಮೊದಲನೇ ಒಂದು ಚಾಂಪಿಯನ್ಶಿಪ್ಪಲ್ಲಿ ಇವರಿಗೆ 2ನೇ ಬಹುಮಾನ ಸಿಕ್ಕಿರುತ್ತೆ. ಮತ್ತು ನಮ್ಮ ಜ್ಞಾನಸೌಧದಲ್ಲಿ ಮಾಡಿದಂತಹ ಒಂದು ಚಾಂಪಿಯನ್ಶಿಪ್ಪಲ್ಲಿ 3ನೇ ಸ್ಥಾನ ಇವರು ಗಳಿಸಿರ್ತಾರೆ. 2ನೇ ಸ್ಥಾನ ನಮಗೇನೋ ಕೊಟ್ಟಿರ್ತಾರೆ, ಗೊತ್ತಿಲ್ಲ. ಮುಂದೆ ಬನ್ನಿ, ನೀವು ಲಾಸ್ಟ್. ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಜವಾಗ್ಲೂ ಧ್ವನಿ ಮುದ್ರಣ ಅಂದರೆ ಇಂಜಿನಿಯರ್ ಅಂತಂದರೆ ನಿಜವಾಗ್ಲೂ ರಿಯಲ್ ಇಂಜಿನಿಯರ್. ಯಾಕೆ ಅಂತಂದರೆ ನಾನು ಸುಮಾರು ಸ್ಟುಡಿಯೋಗಳನ್ನು ಹೋಗಿ ವಿಸಿಟ್ ಮಾಡಿದ್ದೀನಿ. ಯಾರೇ ಕೇಳಿದ್ರು ಚೆಲುವರಾಜ್ ಅವರು ಒಂದು ಸಾರಿ ನಮ್ಮ ಸ್ಟುಡಿಯೋಗೆ ಬಂದು ಆ ಒಂದು ಸಿಸ್ಟಮ್ ಮೇಲೆ ಕೈ ಆಡಿಸ್ಬಿಟ್ರೆ ಅದು ಬೇರೆ ಲೆವೆಲ್ ಬರುತ್ತೆ ಅಂತ. ಅದಕ್ಕೆ ನಾನು ಸ್ವಂತ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ನಾವು ಸ್ಟುಡಿಯೋ ಮಾಡಿದಾಗ ನಮ್ಮನ್ನೇ ಅವರು ಟೆಸ್ಟಿಂಗ್ ಮಾಡೋದಕ್ಕೆ ಕರೆದಿದ್ರು. ನೋಡಿ ಸರ್ ಹೇಗಿರುತ್ತೆ ಅಂತ. ನಿಜವಾಗ್ಲೂ ಅದ್ಭುತ. ಇವರಿಗೆ ನಮ್ಮ ಸಂಸ್ಥೆ ಕೊಡೋದ್ರಿಂದ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನಿಮಗೆ ದೇವರು ಒಳ್ಳೇದು ಮಾಡಲಿ. ಈಗ ತಾನೇ ಮಗು ಆಗಿದೆ ಅವ್ರಿಗೆ, ಗಂಡು ಮಗು. ಯಾರು ವಾಯ್ಸ್ ಇರುತ್ತೆ, ಯಾರಿಗೆ ವಾಯ್ಸ್ ಇಲ್ಲ, ಯಾರಿಗೆ ಯಾವ ರೀತಿ ಮ್ಯೂಸಿಕ್ ಮಾನಿಟರ್ ಸೌಂಡ್ ಕೊಡಬೇಕು ಅಂತ ನಿಜವಾಗ್ಲೂ ಇವರು ತುಂಬ ಚೆನ್ನಾಗಿ ಆಪ್ರೇಟ್ ಮಾಡ್ತಾ ಇದ್ದಾರೆ. ಹಾಗನ್ಬಿಟ್ಟು ಅವ್ರ ಯಜಮಾನರು ಮಾಡ್ತಾ ಇಲ್ಲ ಅಂತಲ್ಲ, ಇವರು ನಿಜವಾಗ್ಲೂ ನಮ್ಮ ಸಹೋದರಿ ಅಂತಲೇ ಹೇಳಿದೆ. ಮೊನ್ನೆ ಒಂದು ಹಾಡು ಹೇಳಿದ್ರು, ನಾನು ಅವ್ರನ್ನ ಕಳಿಸ್ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ. ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇಲ್ಲಿ ನಮ್ಮ ಸಂಸ್ಥೆಯಿಂದ ಒಂದು ಕೆಲಸ. ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಾರ್ಯದರ್ಶಿ ಶ್ರೀ ಕಾರ್ತಿಕ್ ರಾಮ್ ರವರು ಹಾಗೂ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಪುಷ್ಪವತಿ ಕೆಪಿರವರ ಸಾರಥ್ಯದಲ್ಲಿ ಸಂಸ್ಥಾಪಕ ಡಾಕ್ಟರ್ ಕರಾಟೆ ಶ್ರೀನಾಥ್ ರವರ ಸಮ್ಮುಖದಲ್ಲಿ ಗಾನವಿ ಸಿಂಗಿಂಗ್ ಸ್ಟುಡಿಯೋದ 20 ಜನ ಗಾಯಕ ಮಹನೀಯರಿಗೆ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದಕ್ಕೆ ಸಹಕರಿಸಿದ ಸಾಮ್ರಾಟ್ ವಿಷ್ಣು ಸೇನೆಯ ಅಧ್ಯಕ್ಷರು ಸಾಮ್ರಾಟ್ ಕೃಷ್ಣರವರು ಹಾಗೂ ಗಾನವಿ ಸಿಂಗಿಂಗ್ ಸ್ಟುಡಿಯೋದ ಮಾಲೀಕರಾದ ಶ್ರೀ ರವಿ ಹಾಗೂ ಶ್ರೀಮತಿ ರೂಪಾರವರು ಎಲ್ಲ ಮಹನೀಯರಿಗೆ ಶುಭ ಕೋರಿದರು. ವಿಶೇಷ ಧನ್ಯವಾದಗಳು ಶ್ರೀಮತಿ ಸರಸ್ವತಿಯವರಿಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ಕನ್ನಡವೇ ಸತ್ಯ, ಕನ್ನಡವೇ